ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿಕಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ನಾನಿವತ್ತು ಯಾವೊಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಅಂದರೆ, ನೋಡಿ, ಇದೇ 12ನೇ ತಾರೀಕಿಂದ ಹಿಡಿದು 16ನೇ ತಾರೀಕುವರೆಗೂ ಎಲ್ಲ ರಾಯರ ಮಠಗಳಲ್ಲಿ ಗುರುರಾಯರ ವರ್ಧಂತಿ ಮಹೋತ್ಸವ ನಡೀತಾ ಇದೆ. ಅದಕ್ಕೋಸ್ಕರ ಪ್ರತಿದಿನ ನಿಮಗೆ ಸಾಧ್ಯವಾದರೆ ಈ ಒಂದು ವಾರಗಳ ಕಾಲ ನೀವು ರಾಯರ ಮಠಕ್ಕೆ ಹೋಗಿ ಖಂಡಿತವಾಗ್ಲೂ ನೀವು ನಿಮ್ಮ ಮನಸ್ಸಲ್ಲಿರೋಂಥ ಕಷ್ಟಗಳನ್ನ ಅಥವಾ ನೀವು ಯಾವೊಂದು ವಿಷಯಗಳಿಗೆ ಸೇವೆನ ನೀವು ಮಾಡ್ಬೋದು ಅಂತ ಯೋಚನೆ ಮಾಡಿ ಖಂಡಿತವಾಗ್ಲೂ ನೀವು ಸೇವೆನ ಮಾಡ್ಬೋದು. ಅದರಲ್ಲೂ ಇವತ್ತು 12ನೇ ತಾರೀಕು ಬಂದು ಪಟ್ಟಾಭಿಷೇಕ ಇದೆ. ಗುರುರಾಯರ ಪಟ್ಟಾಭಿಷೇಕ ಇರೋದ್ರಿಂದ ನೀವು ಇವತ್ತಿನ ದಿನ ಏನಾದರೂ ಮಠಗಳಿಗೆ ಮಕ್ಕಳನ್ನ ಕರ್ಕೊಂಡು ಹೋಗಿ, ನೀವು ಹೋಗಿ. ಯಾರಿಗೆ ನಿಜವಾಗ್ಲೂ ಕೆಲಸದ ಅಗತ್ಯ ಇದೆ, ನಾವು ಒಂದು ಒಳ್ಳೆ ಕೆಲಸನ ಪಡ್ಕೊಬೇಕು, ಅದರಲ್ಲೂ ನಾವು ನಮ್ಮ ಜೀವನದಲ್ಲಿ ಇವತ್ತಿನ ತನಕ ನಾವು ಅಂದ್ಕೊಂಡಿರೋಂಥ ಕೆಲಸಗಳು ನಮಗೆ ಸಿಕ್ಕೇ ಇಲ್ಲ, ನಾವು ಎಲ್ಲರಂಗೆ ಸಮಾಜದಲ್ಲಿ ಒಂದು ಸ್ಥಾನ ಮಾನ ಎಲ್ಲ ಪಡಿಬೇಕು ಅಂದರೆ ಇವತ್ತಿನ ದಿನ ನೀವು ಮಠಗಳಿಗೆ ಹೋದಾಗ ಪಟ್ಟಾಭಿಷೇಕ ನಡೆಯುತ್ತಿರುವಂಥ ಸಂದರ್ಭಗಳಲ್ಲಿ ನೀವು ಗುರುರಾಯರ ಮಠಗಳಲ್ಲಿ ಯಾರಾದರೂ ಗುರುಗಳಿಗೆ ದಾನ ಧರ್ಮ ಮಾಡಿ, ಬಟ್ಟೆಗಳನ್ನ ದಾನ ಮಾಡಿ, ಪೆನ್ನುಗಳನ್ನ ದಾನ ಮಾಡಿ, ಪುಸ್ತಕಗಳನ್ನ ದಾನ ಮಾಡಿ, ಜನಿವಾರಗಳನ್ನ ದಾನ ಮಾಡಿ, ಈ ರೀತಿ ನೀವು ದಾನ ಕೊಡೋದ್ರಿಂದ ನಿಮ್ಮಲ್ಲಿ, ಅದರಲ್ಲೂ ಮಕ್ಕಳುಗಳಿಗೆ, ಅದರಲ್ಲೂ ಬ್ರಾಹ್ಮಣರ ಮಕ್ಕಳಿಗೆ ನೀವು ಖಂಡಿತವಾಗ್ಲೂ ಈ ಪಟ್ಟಾಭಿಷೇಕ ನಡೆಯುವಂಥ ಸಂದರ್ಭಗಳಲ್ಲಿ ನೀವು ದಾನವಾಗಿ ಕೊಟ್ಟಾಗ ನಿಮ್ಮ ಕನಸಿನ ಕೆಲಸಗಳೇನಾದರೂ ನಿಂತೋಗಿದ್ರೆ ಅದು ಅಭಿವೃದ್ಧಿ ಆಗೋದಕ್ಕೆ ಖಂಡಿತವಾಗ್ಲೂ ಸಹಾಯ ಆಗುತ್ತೆ. ಯಾಕೆ ಅಂದರೆ ಕೆಲವೊಂದು ಬ್ರಾಹ್ಮಣ ಮನೆತನಗಳಲ್ಲಿ ತುಂಬ ಬಡತನ ಇರುತ್ತೆ. ಆ ಬಡತನ ಇದ್ದಾಗ ಅವ್ರಿಗೆ ಅದನ್ನು ತಗೊಳ್ಳೋವಂಥ ಶಕ್ತಿ ಇರೋದಿಲ್ಲ, ಅಥವಾ ನಾವು ಅದನ್ನು ಅವರಿಗೆ ಕೊಟ್ಟಾಗ ಯಾರಿಗೆ ಯಾವುದು ಅಗತ್ಯ ಇದೆಯೋ ಅದನ್ನು ನಾವು ದಾನವಾಗಿ ಕೊಟ್ಟಾಗ ಅದು ಅವ್ರಿಗೆ ಉಪಯೋಗ ಆಗುತ್ತೆ. ಆಗ ಅದು ಉಪಯೋಗ ಆದಾಗ ಅದು ನಮಗೆ ಒಳ್ಳೆಯದನ್ನು ಬಯಸುತ್ತೆ. ಅದಕ್ಕೋಸ್ಕರ ಇಂಥ ಸಂದರ್ಭಗಳಲ್ಲಿ ನೀವು ಖಂಡಿತವಾಗ್ಲೂ ಅದರ ಉಪಯೋಗನ ಪಡೆದುಕೊಳ್ಳಿ. ಸಾಧ್ಯ ಆದಷ್ಟು ಬ್ರಾಹ್ಮಣ ಮಕ್ಕಳಿಗೆ ಸಾಧ್ಯವಾದಷ್ಟು ನಿಮ್ಮ ಕೈಯಲ್ಲಿ ಆಗೋವಂಥದ್ದು ಸಿಹಿ ತಿನಿಸುಗಳನ್ನ ದಾನ ಮಾಡಿಕೊಡಿ, ಬಟ್ಟೆಗಳನ್ನ ದಾನ ಮಾಡಿಕೊಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಈ ವರ್ಧಂತಿ ಮಹೋತ್ಸವದಲ್ಲಿ ನೀವು ಕೇಳ್ಬೋದು, ಏನಪ್ಪ ಇದು ವರ್ಧಂತಿ ಮಹೋತ್ಸವ ಅಂತ ಅಂದರೆ, ಇದು ರಾಯರ ಹುಟ್ಟಿದ ದಿನದ ಆಚರಣೆನ ನಾವು ರಾಯರ ವರ್ಧಂತಿ ಮಹೋತ್ಸವ ಅಂತ ಕರಿತೀವಿ ಅಷ್ಟೇ. ಅದಕ್ಕೋಸ್ಕರ ನೀವು ರಾಯರ ಹುಟ್ಟಿದ ಹಬ್ಬದ ಆಚರಣೆಯ ದಿನಗಳಲ್ಲಿ ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ಪೂಜೆನ ಮಾಡಬೇಕು ಅಂತ ಅಂದರೆ, ನಾನು ಸರಳವಾಗಿ ಹೇಳ್ಕೊಡ್ತೀನಿ ನೋಡಿ. ನೀವು ನಿಮ್ಮ ಮನೆಯಲ್ಲಿರುವಂಥ ಗುರುರಾಯರ ಫೋಟೋಕ್ಕೆ ನಿಮ್ಮ ಮನೆಯಲ್ಲಿ ತುಳಸಿ ಇದ್ದರೆ ತುಳಸಿನ ಖಂಡಿತವಾಗ್ಲೂ ಹಾಕಿ. ಸಾಧ್ಯವಾದಷ್ಟು ರಾಯರಿಗೆ ಆಡಂಬರ ಇಷ್ಟ ಆಗೋದಿಲ್ಲ. ರಾಯರ ಹೆಸರು ಹೇಳಿ ನೀವು ನಿಮ್ಮ ಮನೆಯಲ್ಲಿರುವಂಥ ರಾಯರ ಫೋಟೋಕ್ಕೆ ಒಂದು ತುಳಸಿ ದಳ ಇಟ್ಟರು ರಾಯರಿಗೆ ತುಂಬ ಖುಷಿಯಾಗುತ್ತೆ. ಅದರಲ್ಲೂ ನಾಟಿ ಹಸುವಿನ ತುಪ್ಪದ ದೀಪನ ನೀವು ಮನೆಯಲ್ಲಿ ಈ 5 ದಿನಗಳ ಕಾಲ ಹಚ್ಚೋದ್ರಿಂದ ರಾಯರಿಗೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ನೀವು ರಾಯರನ್ನು ನಿಜವಾಗ್ಲೂ ಪ್ರೀತಿಸೋದಾದರೆ, ರಾಯರ ಆದರ್ಶಗಳನ್ನ ನಾವು ಗೌರವಿಸೋದಾದರೆ ಖಂಡಿತವಾಗ್ಲೂ ರಾಯರಿಗೆ ಯಾವುದು ತುಂಬ ಖುಷಿ ಕೊಡುತ್ತೆ ಅಂದರೆ, ನಿರ್ಗತಿಕರಿಗೆ ದಾನ ಮಾಡಬೇಕು, ಭಿಕ್ಷೆ ಬೇಡ್ತಿರೋರಿಗೆ ಅಥವಾ ಯಾರು ನಿಜವಾಗ್ಲೂ ಕಷ್ಟದಲ್ಲಿರ್ತಾರೋ ಅಂಥವ್ರಿಗೆ ನಾವು ಈ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ರಾಯರ ಹೆಸರು ಹೇಳಿ ಅಥವಾ ರಾಯರ ಹೆಸರು ಹೇಳಿ ನೀವು ದಾನ ಧರ್ಮ ಮಾಡಬೇಕಾಗಿಲ್ಲ. ಯಾರು ನಿರ್ಗತಿಕರು ಇರ್ತಾರೋ ಅವರಿಗೆ ಇಂಥ ಸಮಯದಲ್ಲಿ ದಾನ ಧರ್ಮ ಮಾಡೋದು ಖಂಡಿತವಾಗ್ಲೂ ರಾಯರಿಗೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ನೀವು ಈ ಒಂದು ವಾರಗಳ ಕಾಲ ನೀವು ರಾಯರ ಆರಂಭಿಕ ಜೀವನದ ಚರಿತ್ರೆನ ನೀವು ಪಾರಾಯಣ ಮಾಡಬೇಕಾಗುತ್ತೆ. ರಾಯರಿಗೆ ಅವರ ಆರಂಭಿಕ ಜೀವನದ ಚರಿತ್ರೆನ ಮನೆಯಲ್ಲಿ ಪಾರಾಯಣ ಮಾಡೋದು ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ರಾಯರಿಗೆ ಸ್ತೋತ್ರ ಪ್ರಿಯರು. ರಾಯರಿಗೆ ನೀವು ಏನೂ ಸೇವೆ ಮಾಡೋಕ್ಕಾಗಲಿಲ್ಲ ಅಂದರೂ ನಿಮ್ಮ ಮನೆಯಲ್ಲಿರೋ ಅಂಥದ್ದು ನಿಮಗೆ ಯಾವುದು ರಾಯರ ಹಾಡು ಬರುತ್ತೋ, ಗಾಯತ್ರಿ ಮಂತ್ರ ಆಗಿರ್ಬೋದು, ಪೂಜ್ಯಾಯ ರಾಘವೇಂದ್ರ ಇರ್ಬೋದು, ಅಥವಾ ವಿಷ್ಣು ಸಹಸ್ರನಾಮ ಇರ್ಬೋದು, ಅಥವಾ ನಿಮಗೆ ಯಾವುದು ಹಾಡು ಪರಿಪೂರ್ಣವಾಗಿ ಬರುತ್ತೋ ಆ ಹಾಡು
ಹಾಡನ್ನು ಈ ಒಂದು ವಾರಗಳ ಕಾಲ ನಿಮ್ಮ ಮನೆಯಲ್ಲಿರೋಂಥ ರಾಯರ ಫೋಟೋಗೆ ತುಪ್ಪದ ದೀಪ ಅಂಟಿಸಿ ನಿಮಗೆ ಬರೋಂಥ ಹಾಡನ್ನು ಖಂಡಿತವಾಗ್ಲೂ ರಾಯರ ಎದುರಿಗೆ ಹೇಳಿ. ಯಾಕಂದರೆ ರಾಯರು ಸ್ತೋತ್ರಪ್ರಿಯರಾಗಿರೋದ್ರಿಂದ ನೀವು ರಾಯರ ಜೀವನ ಚರಿತ್ರೆನ ಓದಿ ತದನಂತರ ನೀವು ಅವರ ಹಾಡನ್ನು ನೀವು ಅವತ್ತಿನ ದಿನ ನೀವು ಆಡೋದ್ರಿಂದ ರಾಯರಿಗೆ ತುಂಬ ಖುಷಿಯಾಗುತ್ತೆ. ರಾಯರು ಯಾವತ್ತೂ ಆಡಂಬರನ ಇಷ್ಟಪಡೋದಿಲ್ಲ. ಸಾಧ್ಯ ಆದರೆ ಮಠಗಳಿಗೆ ಹೋದಾಗ ನೀವು ಕಡಲೆಬೇಳೆ ದಾನ ಕೊಡಿ, ಎಣ್ಣೆ ದಾನ ಕೊಡಿ, ಅಕ್ಕಿ ದಾನ ಕೊಡಿ, ನಿಮಗೆ ಯಾವ್ಯಾವ ವಸ್ತುಗಳನ್ನ ದಾನವಾಗಿ ಕೊಡಬೇಕು ಅಂತಾರೋ ಅದನ್ನೆಲ್ಲ ನೀವು ಕೊಟ್ಟಾಗ ಮಠಗಳಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಅಂದರೆ ಬ್ರಾಹ್ಮಣರಿಗೆ ಊಟದ ವ್ಯವಸ್ಥೆನ ಮಾಡ್ತಾ ಇರ್ತಾರೆ. ಅಂಥ ಬ್ರಾಹ್ಮಣರಿಗೆ ನಾವು ಸಿಗೋವಂಥ ಬಟ್ಟೆ ಆಗಿರ್ಬೋದು, ಊಟದ ವ್ಯವಸ್ಥೆಗೆ ಅಕ್ಕಿ ರೇಷನ್ನು ಅಥವಾ ನಮ್ಗೆ ಏನೇನು ಕೊಡೋಕ್ಕಾಗುತ್ತೋ ತರಕಾರಿಗಳು ಅದನ್ನೆಲ್ಲ ದಾನವಾಗಿ ನಾವು ಕೊಟ್ಟಾಗ ಗುರುದೋಷಗಳಿದ್ದರೆ ಖಂಡಿತವಾಗ್ಲೂ ಹೋಗುತ್ತೆ. ಅದರಲ್ಲೂ ನಮಗೆ ಏನಾದರೂ ನಮ್ಮ ಜೀವನದಲ್ಲಿ ನಾವು ಸೋತೋಗಿದ್ರೆ ಅದು ನಮಗೆ ಯಶಸ್ಸಿನ ಕಡೆಗೆ ಸಹಾಯ ಮಾಡಿಕೊಡುತ್ತೆ. ನಾವು ಈ ಸಮಯದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದಾನ ಧರ್ಮ ಮಾಡಬೇಕು ಅನ್ನೋದು ಮುಖ್ಯ ಉದ್ದೇಶ ಆಗಿರುತ್ತೆ. ಯಾಕಂದರೆ ನಾನು ಕೆಲವೊಂದು ಮಠಗಳಲ್ಲಿ ನಾನು ಒಂದು 12-13 ವರ್ಷದ ಮಠಗಳಲ್ಲಿ ಹೋಗ್ತಾ ಇದ್ದಾಗ ರಾಯರ ಬರ್ತಡೇ ಅಂದರೆ ವರ್ಧಂತಿ ಮಹೋತ್ಸವದಲ್ಲಿ ಸುಮಾರು ಜನ ನಾನು ನೋಡಿರೋ ಪ್ರಕಾರ ದಾನ ಧರ್ಮಗಳನ್ನ ಜಾಸ್ತಿ ಮಾಡ್ತಾಯಿದ್ರು. ನಾನು ಅವ್ರನ್ನ ಕೇಳ್ತಾ ಇದ್ದೆ, ಯಾಕೆ ನೀವು ದಾನ ಧರ್ಮ ಮಾಡ್ತಾ ಇದ್ದೀರಾ ಅಂತಂದರೆ ರಾಯರಿಗೆ ಇಷ್ಟ ಆಗೋವಂಥದ್ದು ಎಲ್ಲ ಸೇವೆಗಳಿಗಿಂತ ದಾನ ಧರ್ಮ ಮಾಡೋ ಸೇವೆ ರಾಯರಿಗೆ ತುಂಬ ಇಷ್ಟ ಆಗುತ್ತೆ. ಅವರ ಆದರ್ಶಗಳನ್ನ ನಾವು ಗೌರವಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ನಾವು ದಾನ ಧರ್ಮನ ಮಾಡ್ತಾಯಿದ್ರು. ಕಾಮಧೇನು ಕ್ಷೇತ್ರಕ್ಕೆ ನಾನು ನೋಡಿದ ಪ್ರಕಾರ ಎಷ್ಟು ದಾನ ಧರ್ಮ ಮಾಡ್ತಾಯಿದ್ರು ಅಂತಂದರೆ ನೀವು ನಿಜವಾಗ್ಲೂ ಊಹಿಸೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಅಲ್ಲಿ ವರ್ಧಂತಿ ಮಹೋತ್ಸವಗಳಿಗೆ ಅಷ್ಟು ಅಕ್ಕಿ, ಬೇಳೆ, ತರಕಾರಿಗಳು, ಹಣ್ಣು ಹಂಪಲು, ಬಟ್ಟೆ ಎಲ್ಲ ಬರ್ತಾಯಿತ್ತು. ಯಾಕೆ ಅಂತ ಅಂದರೆ ಅಲ್ಲಿ ಗುರುರಾಯರು ನಿಜವಾಗ್ಲೂ ಕಾಮಧೇನುವಾಗೇ ಕೂತಿದ್ರು. ಅವ್ರಿಗೇನು ಕೇಳ್ಕೊತಾರೋ ಅದನ್ನು ಖಂಡಿತವಾಗ್ಲೂ ಕೊಡ್ತಾಯಿದ್ರು. ಅದಕ್ಕೋಸ್ಕರ ಅವ್ರಿಗೆ ಖುಷಿ ಆಗೋಂಥ ಕೆಲಸನ ನಾವು ಮಾಡಿದಾಗ ಅದು ರಾಯರಿಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನೀವು ಈ 1 ವಾರಗಳ ಕಾಲ ನೀವು ದಾನ ಧರ್ಮನ ಮಾಡಿ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸಾಧ್ಯವಾದಷ್ಟು ನೀವು ನಿಮ್ಮ ಮನೆಯಲ್ಲಿ 1 ವಾರಗಳ ಕಾಲ ಅದರಲ್ಲೂ ಕಡಲೆಬೇಳೆ ಪಾಯಸ ಮಾಡಿ. ಆಮೇಲೆ ನೀವು ಮುಖ್ಯವಾಗಿ ರಾಯರಿಗೆ ತುಂಬ ಇಷ್ಟ ಆಗೋದು ಏನು ಅಂತಂದರೆ ಅವರಿಗೆ ಮುಖ್ಯ ಪ್ರಾಣ ದೇವರನ್ನ ನೀವು ಪ್ರೀತಿ ಮಾಡೋದು. ಅಂದರೆ ಆಂಜನೇಯನ ನೀವು ಪೂಜೆ ಮಾಡಬೇಕಾಗುತ್ತೆ. ಅದರಲ್ಲೂ ಕೃಷ್ಣನ ನೀವು ಅವ್ರನ್ನ ಸಹ ನೀವು ಪೂಜೆ ಮಾಡಬೇಕಾಗುತ್ತೆ. ಆಗ ನೀವು ಮತ್ತು ರಾಮದೇವರನ್ನ ನೀವು ಪೂಜೆ ಮಾಡಬೇಕಾಗುತ್ತೆ. ಈ ಮುಖ್ಯವಾಗಿ ನಾವು ನೋಡಿ ಆಂಜನೇಯ, ರಾಮ ಮತ್ತು ಕೃಷ್ಣನ ನಾವು ಎಷ್ಟು ಪೂಜೆ ಮಾಡ್ತೀವೋ ಅಷ್ಟು ರಾಯರಿಗೆ ತುಂಬ ಖುಷಿಯಾಗುತ್ತೆ. ಅದಕ್ಕೋಸ್ಕರ ನೀವು ಸಾಧ್ಯವಾದಷ್ಟು ರಾಯರ ಜೀವನ ಚರಿತ್ರೆನ ಓದಬೇಕಾಗುತ್ತೆ. ಆಮೇಲೆ ಮುಖ್ಯ ಪ್ರಾಣ ದೇವರ ಹಾಡುಗಳನ್ನ ಹಾಡಬೇಕಾಗುತ್ತೆ. ಆಮೇಲೆ ಕೃಷ್ಣನ ಭಜನೆ ಮಾಡಬೇಕಾಗುತ್ತೆ ಮತ್ತು ರಾಮದೇವರನ್ನ ನೀವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಈ ರೀತಿ ನೀವು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತವಾಗ್ಲೂ ರಾಯರಿಗೆ ತುಂಬ ಖುಷಿಯಾಗುತ್ತೆ. ಅದರಲ್ಲೂ ನೀವು ವಯಸ್ಸಾದಂಥವರಿಗೆ ನೀವು ಏನಾದರೂ ಸಹಾಯ ಮಾಡಿ, ದುಡ್ಡು ಇರ್ಬೋದು, ಹಣ್ಣಿರ್ಬೋದು, ಹಾಲಿರ್ಬೋದು, ನಿಮ್ಮ ಕೈಯಲ್ಲಿ ಏನು ಕೊಡೋಕ್ಕಾಗುತ್ತೋ ಅದನ್ನು ಖಂಡಿತವಾಗ್ಲೂ ಸಹಾಯ ಮಾಡಿ. ಭಿಕ್ಷುಕರಿಗೆ ಊಟ ಕೊಡಿ, ನೀರು ಕೊಡಿ, ಚಪ್ಪಲಿ ಕೊಡಿಸಿ ಅಂತ ಗುರುರಾಯರು ಹೇಳ್ತಾ ಇರ್ತಾರೆ. ಯಾರಿಗೆ ಏನು ಅಗತ್ಯ ಇದೆಯೋ ಅದನ್ನು ನೀವು ಕೊಟ್ಟು ಬಂದು ನನ್ನ ಹತ್ರ ನೀವು ನಿಮ್ಮ ಇಷ್ಟಾರ್ಥನ ಹೇಳ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಾನು ನಿಮ್ಮ ಇಷ್ಟಾರ್ಥನ ಸಿದ್ಧಿ ಮಾಡ್ತೀನಿ ಅಂತ ರಾಯರು ಹೇಳ್ತಾ ಇರ್ತಾರೆ. ಯಾಕಂದರೆ ನಾನು ಇದನ್ನು ಕಾಮಧೇನು ಕ್ಷೇತ್ರಗಳಲ್ಲಿ ಸುಮಾರು ವರ್ಷಗಳ ಹಿಂದೆಯಿಂದಲೂ ನೋಡ್ಕೊಂಡು ಬಂದಿದ್ದೀನಿ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ತಿದ್ದೀನಿ. ಇಲ್ಲಿ ವಿಶೇಷ ಏನಿಲ್ಲ. ನಮ್ಮ ರಾಯರು ಈ ಪ್ರಪಂಚದಲ್ಲಿ ಗುರುಗಳಲ್ಲೇ ಶ್ರೇಷ್ಠ ಗುರುಗಳು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ರಾಯರಷ್ಟು ದೀನದಯಾಳು, ಕರುಣಾಳು ಭಗವಂತ ಅಂತಂದರೆ ನಮ್ಮ ರಾಯರಂತ ಹೇಳ್ಬೋದು. ತಾಯಿ ಮನಸ್ಸಿರೋರು. ಅವರು ಮಮತೆ, ವಾತ್ಸಲ್ಯ, ಪ್ರೀತಿ, ಕರುಣೆ, ತ್ಯಾಗ ಯಾವ ಗುರುಗಳಲ್ಲೂ ನೋಡೋಕ್ಕಾಗ್ದಿರೋಂಥ ಇಷ್ಟು ಗುಣಗಳನ್ನೆಲ್ಲನೂ ನಾವು ಗುರುರಾಯರಲ್ಲಿ ನೋಡ್ತೀವಿ. ಅಂಥ ಗುರುರಾಯರ ಆದರ್ಶಗಳನ್ನ ನಾವು ಒಂದಿಷ್ಟಾದ್ರೂ ಪರಿಪಾಲಿಸಬೇಕು ಅಂತ ಅಂದರೆ ರಾಯರು ಮೆಚ್ಚುವಂಥ ಕೆಲಸನ ನಾವು ಅವರ ವರ್ಧಂತಿ ಮಹೋತ್ಸವಗಳಲ್ಲಿ ನಾವು ಮಾಡೋದ್ರಿಂದ ರಾಯರಿಗೆ ತುಂಬ ಖುಷಿಯಾಗುತ್ತೆ ಅಂತ ನಾನು ತಿಳಿಸೋಕ್ಕೆ
ಇಷ್ಟಪಡ್ತೀನಿ. ನೋಡಿ, ಸಾಧ್ಯವಾದರೆ ಮಠಗಳಿಗೆ ಹೋಗಿ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ದಾನ ಧರ್ಮನ ಮಾಡಿ. ನಿಮ್ಮ ಮನೆಯಲ್ಲಿ ಯಾವ ರೀತಿ ನೀವು ಸರಳವಾಗಿ ಪೂಜೆ ಮಾಡಿ. ನಿಜವಾಗ್ಲೂ ಹೇಳ್ತೀನಿ, ರಾಯರು ಯಾವತ್ತೂ ಆಡಂಬರದ ಪೂಜೆನ ಖಂಡಿತವಾಗ್ಲೂ ಇಷ್ಟಪಡೋದಿಲ್ಲ. ರಾಯರಿಗೆ ನೀವು ನಿಮ್ಮ ಮನೆಯಲ್ಲಿರುವಂಥ ಒಂದೇ ಒಂದು ರಾಯರ ಫೋಟೋಕ್ಕೆ ಒಂದೇ ಒಂದು ತುಳಸಿ ದಳ ಇಟ್ಟು, ಒಂದೇ ಒಂದು ನೀವು ಒಂದು ಹಣ್ಣು, ಒಂದು ಸ್ವಲ್ಪ ಹಣ್ಣನ್ನಿಟ್ಟು, ಒಂದಿಷ್ಟು ನಿಮ್ಮ ಮನೆಯಲ್ಲಿರೋವಂಥ ಖರ್ಜೂರ ಇರ್ಬೋದು, ಬಾದಾಮಿ ಇರ್ಬೋದು, ಪಿಸ್ತಾ ಇರ್ಬೋದು, ಕಲ್ಸಕ್ಕರೆ ಇರ್ಬೋದು, ಅದನ್ನು ನೀವು ಒಂದು ಪ್ಲೇಟಲ್ಲಿ ಒಂದಿಷ್ಟು ಇಟ್ಟು ಗುರುರಾಯರೇ ಅಂತ ಕರೀರಿ. ಖಂಡಿತವಾಗ್ಲೂ ರಾಯರು ನೀವು ಯಾವ ಉದ್ದೇಶಕ್ಕೋಸ್ಕರ ಸಂಕಲ್ಪ ಮಾಡಿ ಕೇಳ್ಕೊತೀರಾ ಅದನ್ನು ಖಂಡಿತವಾಗ್ಲೂ ಅಷ್ಟು ಅಂತಾರೆ. ಸಾಧ್ಯವಾದಷ್ಟು ನೀವು ನಾನ್ ವೆಜ್ ತಿನ್ನಬೇಡಿ ಅಂತ ನಾನು ಯಾವತ್ತೂ ಹೇಳಲ್ಲ, ಅದು ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದು. ನೋಡಿ, ಕೆಲವೊಬ್ಬರು ಎಲ್ಲ ಮಾಡ್ತಾ ಇರ್ತಾರೆ, ನಾನ್ ವೆಜ್ ಬಿಟ್ಟಿರ್ತಾರೆ, ಎಲ್ಲ ಮಾಡಿರ್ತಾರೆ. ಆದರೂ ಕೆಲವೊಬ್ಬರಿಗೆ ಯಾವುದೇ ರೀತಿ ಅವ್ರು ಅಂದ್ಕೊಂಡಿರೋದು ಸಿಕ್ಕಿರಲ್ಲ. ಆವಾಗ ಅಂದ್ಕೊತಾರೆ, ರಾಯರೇ ನಾನು ಅದನ್ನು ಬಿಟ್ಟೆ, ನಾನು ಇದನ್ನು ಬಿಟ್ಟೆ, ನಾನು ಹಂಗಿದ್ದೆ, ನಾನು ಹಿಂಗೆ ಮಾಡಿದೆ, ಆ ಮಡಿಲ್ ಮಾಡಿದೆ, ಆದರೂ ನೀವು ನನಗೇನು ಕೊಟ್ಟಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ನಾವು ಏನೇ ಒಂದು ಮಾಡಬೇಕು ಅಂದರೆ ಮನಸ್ಸಿಂದ ಮಾಡಬೇಕು. ಮನಸ್ಸಿಲ್ಲದಿದ್ದು ಮನಸ್ಸು ಇಟ್ಕೊಂಡು ಒಳಗಡೆ ಮನಸ್ಸಲ್ಲಿ ತಿನ್ನೋ ಮನಸ್ಸು ಇಟ್ಕೊಂಡು ನಾವು ಪೂಜೆ ಮಾಡ್ತಿದ್ದೀವಿ ಅಂತ ಬಿಟ್ಟು ನಾವು ಮಾಡೋದ್ರಿಂದ ಏನೂ ಆಗಲ್ಲ. ಮೊದಲು ಆಡಂಬರದ ಪೂಜೆ ಮಾಡೋದಕ್ಕಿಂತ ಮನಸಾರೆ ನಾವು ಪ್ರೀತಿ ಮಾಡಿ ನಾವು ಏನು ಮಾಡ್ತಿದ್ದೀವೋ ಅದನ್ನು ನಮ್ಮ ಪರಿಣತಿಗೆ ತಲೆಯಲ್ಲಿ ನಾವು ಇಟ್ಕೊಂಡು ನಾವಿಷ್ಟನ್ನು ಮಾಡಿದ್ರೆ ರಾಯರು ಇದನ್ನು ಮೆಚ್ಕೊತಾರೆ ಅಂತ ನಾವು ಒಳ್ಳೆ ಮನಸ್ಸಿಂದ ಒಂದು ದಿನ ನೀವು ಒಂದೇ ಒಂದು ಪೂಜೆನ ಖುಷಿಯಿಂದ ಮಾಡಿ ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಸಾಧ್ಯವಾದಷ್ಟು ಮಠಗಳಿಗೆ ಹೋಗಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಜಯನಗರದಲ್ಲಿ ಮಠ ಇದೆ, ಆಮೇಲೆ NR ಕಾಲೋನಿಲಿ ಅಲ್ಲೂ ರಾಯರ ಮಠ ಇದೆ, ಆಮೇಲೆ ನವರಂಗ ಹತ್ರ ಮಠ ಇದೆ, ಆಮೇಲೆ ಕಾಮಧೇನು ಕ್ಷೇತ್ರದಲ್ಲಿದೆ, ಆಮೇಲೆ ನನ್ನ ಪ್ರಕಾರ ಮೆಜೆಸ್ಟಿಕ್ಕಲ್ಲಿ ಹಯಗ್ರೀವ ದೇವರದು ರಾಯರ ಮಠ ಇದೆ, ಅಲ್ಲಿಗೆ ಹೋಗಿ. ಆಮೇಲೆ ವನ್ನವ ಮಂತ್ರಾಲಯ ಇದೆ, ಅಲ್ಲಿಗೆ ಹೋಗಿ. ಆಮೇಲೆ JP ನಗರದಲ್ಲಿದೆ ರಾಯರ ಮಠ, ಅಲ್ಲಿಗೆ ಹೋಗಿ. ಯಾಕಂದರೆ ನೋಡಿ, ನನಗೆ ಗೊತ್ತಿರೋಷ್ಟು ಪುಟ್ಟ ಮಠಗಳ ಹೆಸರನ್ನ ನಾನು ನಿಮಗೆ ಹೇಳ್ತಿದ್ದೀನಿ. ಇಲ್ಲಿ ರಾಯರ ವಿಶೇಷವಾದದ್ದು ಪೂಜೆಗಳು ನಡೀತಾ ಇರುತ್ತೆ, ಹೋಗಿ ದಾನ ಧರ್ಮ ಮಾಡಿ ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ಯಾವುದೇ ವಿಶೇಷವಾದ ಪೂಜಾ ಸಂಕಲ್ಪಗಳು ಏನೂ ಇರೋದಿಲ್ಲ. ಇಲ್ಲಿ ನಾವು ಸಂಭ್ರಮ ಪಡೋದಕ್ಕೆ ಒಂದು ವೇದಿಕೆ ಆಗಿದೆ. ಯಾಕಂದರೆ ಗುರುರಾಯರು ನಮಗೋಸ್ಕರ ಜನ್ಮ ತಾಳಿ ಬಂದಿದ್ದಾರೆ ಅಂತ ಅಂದಾಗ ಅದನ್ನು ನಾವು ಪ್ರೀತಿಯಿಂದ ಸಡಗರದಿಂದ ಆಚರಿಸ್ತೀವಲ್ವ, ಆ ಸಡಗರ ಆಚರಣೆನೇ ಈ ವರ್ಧಂತಿ ಮಹೋತ್ಸವ. ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಹೇಳೋದೇನು ಅಂದರೆ, ನಾವು ನಿಜವಾಗ್ಲೂ ರಾಯರನ್ನ ಅತಿಯಾಗಿ ಪ್ರೀತಿಸ್ತೀವಿ ಅಂತಂದರೆ ಮೊದಲಿಗೆ ನಾನು ಏನು ಹೇಳ್ತೀನಿ ಅಂದರೆ, ರಾಯರ ಆದರ್ಶಗಳನ್ನ ನಾವು ಗೌರವಿಸ್ಬೇಕು ಮತ್ತು ಅದನ್ನು ರೂಢಿಸ್ಕೊಬೇಕು. ಎಲ್ಲನೂ ರೂಢಿಸ್ಕೊಳ್ಳೋಕ್ಕಾಗಲಿಲ್ಲ ಅಂದರೂ ಕೆಲವೊಂದು ಚಿಕ್ಕ ಪುಟ್ಟದ ಆದರ್ಶಗಳನ್ನ ನಾವು ರೂಪಿಸ್ಕೊಬೇಕು. ಅದಕ್ಕೆ ಆ ಆದರ್ಶಗಳಲ್ಲಿ ಮುಖ್ಯವಾಗಿ ದಾನನ ಮಾಡಬೇಕು ನಿರ್ಗತಿಕರಿಗೆ. ಅದನ್ನು ನೀವು ಫಸ್ಟು ಮಾಡಿದ್ರೆ ರಾಯರಿಗೆ ಖುಷಿಯಾಗುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.